ಸಂತೋಷ ಕೂಟದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು, ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ MLAಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ, ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ, ಯಾವಾಗ DK ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂಥದ್ದು. ಇವರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ, ಜವಾಬ್ದಾರಿ ಅನ್ನೋದಿದ್ದಿದ್ರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗಬೇಕಾಯಿತು. ಅದನ್ನು ಮಾಡದೆ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತಂಥ ಸರ್ಕಾರ, ಇವತ್ತು ಸತ್ತೋಗಿದೆ ಸರ್ಕಾರ, ಬದುಕಿಲ್ಲ ಸರ್ಕಾರ. ಬರೀ ಅಧಿಕಾರದ ಜಂಜಾಟದಲ್ಲಿ ಯಾರು ಮುಖ್ಯಮಂತ್ರಿ ನೋಡಿ, 2.5 ವರ್ಷದಲ್ಲಿ ನೀವು, ನಾನು ಹೇಳ್ತೀನಿ, ಒಂದು ತಿಂಗಳು ಯಾವುದಾದ್ರೂ ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದರೂ ಬಂದಿದೆಯಾ? ಪ್ರಾರಂಭದಿಂದ ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ, DK ಶಿವಕುಮಾರ್ ಮುಖ್ಯಮಂತ್ರಿ, ಪರಮೇಶ್ವರ್ ಮುಖ್ಯಮಂತ್ರಿ, ಜಾರಕಿಹೊಳಿ ಮುಖ್ಯಮಂತ್ರಿ. ಇದೊಂದು ಸರ್ಕಾರ ಅಂತಾರ? ಇದು ತೊಗಲಕ್ ಸರ್ಕಾರ, ಇದೊಂದು ತೊಗಲಕ್ ಸರ್ಕಾರ. ಇಂಥ ಒಂದು ನೀಚ ಸರ್ಕಾರವನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟ ಸರ್ಕಾರ. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಪತ್ರ ಬರೆದಿದ್ದಾರೆ. ಇದು BJP ಕಾಲದಲ್ಲಿ ಏನಿತ್ತು ಅದಕ್ಕಿಂತ ದುಪ್ಪಟ್ಟು ಅಂದ್ರೆ ಏನು? ದುಪ್ಪಟ್ಟು, ಡಬಲ್ ಅಂದರೆ 40% ನಮ್ಮ ಮೇಲೆ ಹೇಳಿದ್ರು, ಅದು ಪ್ರೂವ್ ಆಗಲಿಲ್ಲ. ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಎವಿಡೆನ್ಸ್ ಕೊಡ್ತಾ ಇಲ್ಲ. 40 ಅಂತ ಹೇಳಿದ್ರು, ಇದು 80% ಸರ್ಕಾರ. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ, ಅಫಿಷಿಯಲ್ ಲೆಟರ್. 80% ಲೂಟಿ ಹೊಡ್ಕೊಂಡು ನೆಕ್ಸ್ಟ್ ಗ್ಯಾರಂಟಿ ನಾವು ಬರಲ್ಲ, ಇನ್ನಿರೋದು 2 ವರ್ಷ, 2 ವರ್ಷದಲ್ಲಿ ಎಷ್ಟು ಲೂಟಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಒಂಥರ ಬಕಪಕ್ಷಿಗಳಂತೆ ಕಾದ್ಕೊಂಡು ಕೂತಿದ್ದಾರೆ. ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಲೂಟಿ ಮಾಡೋದು ಬಿಟ್ಟು ಈ ಸರ್ಕಾರದ ಅಜೆಂಡಾ ಏನೂ ಇಲ್ಲ. ಜನರ ಪಾಲಿಗೆ ಸತ್ತೋಗಿದೆ. ಆ ದೃಷ್ಟಿಯಿಂದ ನಾವು ಈಗ ಭೇಟಿ ಮಾಡ್ತಾ ಇದ್ದೀರಿ. ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ, ಅವರಂತೂ ಮಾಡಲಿಲ್ಲ, ನಾವಾದರೂ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀರಿ. ಆ ದೃಷ್ಟಿಯಿಂದ ಇವತ್ತು ನಮ್ಮ ತಂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಒಂದೊಂದೇ ಕಳೆದ ಡಿಸೆಂಬರ್ಗೆ ಬೆಳಗಾವಿಗೆ ಭೇಟಿ ಕೊಟ್ಟರೆ ಬಿಟ್ಟರೆ ಇದುವರೆಗೂ ನೀವು ಬಂದಿಲ್ಲ. ಬೆಳಗಾವಿಯಲ್ಲಿ ಸೋಯಾಬೀನ್ ಬೆಳೆ ಆಯಿತು, ಹೆಸರು ಬೆಳೆ ಹಾನಿ ಆಯಿತು, ಮತ್ತೆ ಉದ್ದು ಕೊಚ್ಚಿ ಹೋಯಿತು. ಇದುವರೆಗೂ ನೀವು ಬಂದಿಲ್ಲ. ಎಲ್ಲ ಮುಗಿದ ಮೇಲೆ ರೈತರು ಬೇರೆ ಬೆಳೆ ಬಿತ್ತನೆ ಮಾಡಕ್ಕೆ ಸಿದ್ಧ ಮಾಡಿದ್ದಾರೆ. ಈಗ ಬಂದಿರಿ, ಈಗ ಬಂದ್ರೆ ಏನು ಪ್ರಯೋಜನ, ಏನು ಕಾಣುತ್ತೆ ನಿಮ್ಗೆ, ಏನು ಗೊತ್ತಾಗ್ತದೆ? ನಾನು ಈಗಾಗಲೇ 1 ತಿಂಗಳಿಂದನೇ ಪ್ರವಾಸ ಮಾಡಿದ್ದೀನಿ. ನಾನು ಒಂದೇ ನಿಮಿಷ ನೀ ಕೇಳಾಯ್ತಲ್ಲ ಅವರು, ನಾನು ಹೇಳ್ತೀನಿ. ಈಗಾಗಲೇ ನಾನು ಒಂದೊಂದೇ ಪ್ರವಾಸ, ಮಲೆನಾಡು ಪ್ರವಾಸ ಮಾಡಿದ್ದೀನಿ. ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ? ಅಲ್ಲಿ ಲ್ಯಾಂಡು ಎಲ್ಲ ಭೂಕುಸಿತ ಆಗಿ ಬೆಟ್ಟಗಳೆಲ್ಲ ಕುಸಿದೋಗಿತ್ತು. ನಾವು ಹೋಗಿದ್ದೀನಿ, ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ 1 ತಿಂಗಳಿಂದನೇ. ಬೇಕಾದರೆ ಹೋಗಿದ್ದೀನಿ. ಅವರೆಲ್ಲಿ ಹೋಗಿದ್ದಾರೆ? ಲ್ಯಾಂಡ್ ಕುಸಿತ ಆಗಿತ್ತು, ಅದಕ್ಕೆ ಅಲ್ಲಿ ಹೋಗ್ಬೇಕಾಯಿತು, ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುಲ್ಬರ್ಗಾ ಕಡೆ ಹೋಗಿದ್ದಾರೆ, ನಾನು ಬಂದಿದ್ದೀನಿ. ಇದರಲ್ಲಿ ನಾವು ಶುರು ಮಾಡಿದ್ದೀರಿ, 1 ತಿಂಗಳಿಂದನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ. ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ ಕೇಳಿ.